ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ನಮ್ಮ ದೇವರ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿರಿ, ನಾವೆಲ್ಲರೂ ಸೇರಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ನಿಮ್ಮ ವಾಕ್ಯ ಧ್ಯಾನಿಸಲು ಕೊಟ್ಟ ಕೃಪೆಗಾಗಿ, ಆಧ್ಯಾತ್ಮಿಕ ಜೀವಿತದಲ್ಲಿ ಮುಂದೆ ಸಾಗಲು ಸಹಾಯ ಮಾಡುತ್ತಿರುವುದಕ್ಕಾಗಿ ಹಾಗೂ ನೀವು ತೋರಿದ ಪ್ರೀತಿಗಾಗಿ ನಿಮಗೆ ವಂದನೆಗಳು. ಈ ದಿನ ನಮ್ಮನ್ನು ನಡೆಸಿ ಬಲಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರ ಕೃಪೆ ಮತ್ತು ಪ್ರೀತಿ ನಮ್ಮನ್ನು ಎಷ್ಟೋ ಆವರಿಸಿಕೊಂಡಿದೆಯಲ್ಲವೇ? ಪರಿಶುದ್ಧನಾದ ಪೌಲನು ಹೇಳ್ತಾನೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13ನೇ ವಚನ ಹೀಗೆ ಹೇಳುತ್ತೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸುವುದಿಲ್ಲ. ಆದರೆ ಒಂದನ್ನು ಮಾಡುತ್ತಿದ್ದೇನೆ, ನಾನು ಹಿಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ ಓಡುತ್ತಿದ್ದೇನೆ. ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನ ಸಂಗತಿಗಳಿಗೋಸ್ಕರವಾಗಿ ಎದೆ ಬಗ್ಗಿದವನಾಗಿ ಓಡುತ್ತಿದ್ದೇನೆ. ನೀವು ಆಧ್ಯಾತ್ಮಿಕವಾಗಿ ಮುಂದೆ ಸಾಗಬೇಕಾದರೆ, ಎಲ್ಲಾ ವಿಷಯಗಳಲ್ಲಿ ಮುಂದೆ ಸಾಗಿ ಅಭಿವೃದ್ಧಿಯಾಗಬೇಕಾದರೆ ಹಿಂದಿನ ಸಂಗತಿಗಳನ್ನು ಮರೆತು ಹೋಗಬೇಕು. ನಾವು ಬಹಳಷ್ಟು ಸಾರಿ ಗತಕಾಲದಲ್ಲಿ ನಡೆದ ಸಂಘಟನೆಗಳನ್ನು ಯೋಚಿಸಿ ದುಃಖ ಪಡ್ತಾ ಇರ್ತೇವೆ, ನಿಂತು ಹೋಗುತ್ತೇವೆ, ಕುಗ್ಗಿ ಹೋಗ್ತೇವೆ. ಗತದಲ್ಲಿ ಯಾರೋ ಯಾವುದೋ ಒಂದು ಮಾತಾಡಿದ್ದಕ್ಕೆ ಅದೇ ನಿಮ್ಮ ಮನಸ್ಸಲ್ಲಿ ಇನ್ನಿಟ್ಟುಕೊಳ್ಳೋದಾದರೆ ನಿಮ್ಮ ಮನಸ್ಸು ಹೇಗೆ ಸರಿಯಾಗಿರುತ್ತೆ? ಗತದಲ್ಲಿ ಯಾರೋ ನಿಮಗೆ ಮನಸ್ಸು ನೋಯಿಸಿರುತ್ತಾರೆ, ಅವರ ವಿಷಯದಲ್ಲಿ ಕಕ್ಷೆ ಇಟ್ಕೊಳ್ಳೋದಾದರೆ ನಿಮ್ಮಲ್ಲಿ ಪ್ರೀತಿ ಹೇಗೆ ಹುಟ್ಟುತ್ತದೆ ಹೇಳಿ? ಗತಕಾಲದಲ್ಲಿ ನೀವು ತಪ್ಪು ಮಾಡಿದ್ದೀರಿ, ಪಾಪ ಮಾಡಿದ್ದೀರಿ, ಒಪ್ಪಿಕೊಂಡಿದ್ದೀರಿ, ಯೇಸು ಕ್ಷಮಿಸಿದ್ದಾರೆ ಎಂದು ನಂಬಲಾರದಂತೆ ಮತ್ತೊಮ್ಮೆ ನೀವು ಅದನ್ನೇ ಜ್ಞಾಪಕ ಮಾಡಿಕೊಳ್ತಾ ಇದ್ರೆ ಒಂಥರ ದೋಷಾರೋಪಣೆಯುಳ್ಳಂತಹ ಪರಿಸ್ಥಿತಿಯಲ್ಲಿ ಮುಂದೆ ಸಾಗ್ಲಿಕ್ಕಾಗಲ್ಲ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದರಿಂದ ಆತನು ನಂಬಿಗಸ್ತವನು, ನೀತಿವಂತನಾಗಿರೋದ್ರಿಂದ ನಮ್ಮ ಸಕಲ ಅನೀತಿಯನ್ನು ತೊಲಗಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವನು. ಒಪ್ಪಿಕೊಳ್ಳುವುದು ನಮ್ಮ ಕೆಲಸ, ತೊಳೆದು ಹಾಕುವುದು ಆತನ ಕೆಲಸ. ನನಗೋಸ್ಕರ ನಾನೇ ನನ್ನ ಚಿತ್ತಾನುಸಾರವಾಗಿ ನಿನ್ನ ದೋಷಗಳನ್ನೆಲ್ಲ ತೊಲಗಿಸಿ ಬಿಡುತ್ತೇನೆ, ಇನ್ನೆಂದಿಗೂ ಅವುಗಳನ್ನು ನಾನು ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ ಎಂದು ದೇವರು ಹೇಳಿದ್ದಾರೆ. ನಿಮ್ಮ ದೋಷಗಳನ್ನೇ ದೇವರು ಕ್ಷಮಿಸಿ ಮರೆತು ಹೋದಾಗ ನೀವು ಇನ್ನೂ ಆ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ದೋಷಗಳನ್ನೇ ನೆನೆಸಿಕೊಳ್ತಾ ಕೂತ್ಕೊಳ್ಳುವುದರಲ್ಲಿ ಪ್ರಯೋಜನವಿಲ್ಲ. ಆ ರೀತಿ ನಿಮಗೆ ಜ್ಞಾಪಕಗೊಳಿಸುವುದು ಸೈತಾನನು. ಅದಕ್ಕೆ ಹಿಂದಕ್ಕೆ ತಿರುಗಬಾರದು. ಸೈತಾನನು ನಿಮ್ಮನ್ನು ಸನ್ನೆ ಮಾಡಿ ಕರೆಯುವಾಗ, ಪಿಸುಗುಟ್ಟಿ ಕರೆಯುತ್ತಾ ಇರುವಾಗ, ಅವನು ನಿಮಗೆ ನಿಮ್ಮ ಗತವನ್ನು ಜ್ಞಾಪಕಗೊಳಿಸಿ ನಿಮ್ಮನ್ನು ಕುಗ್ಗಿಸಿ ಬಿಡುವುದಕ್ಕಾಗಿ ಪ್ರಯತ್ನಿಸುತ್ತಿರುವಾಗ, ನೀವು ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನೂ ಆಗಿರುವ ಯೇಸುವನ್ನೇ ನೋಡುವುದನ್ನು ಕಲಿಯಬೇಕೇ ಹೊರತು ಗತದಲ್ಲಿ ಅವುಗಳಿಗಾಗಿ ಎಷ್ಟೇ ಚಿಂತಿಸಿದರು ಮೇಲಿಂದ ಮೇಲೆ ಅಯ್ಯಯ್ಯೋ ಅಯ್ಯಯ್ಯೋ ಅಂದುಕೊಂಡ್ರೆ ಮತ್ತೆ ತಿರುಗಿ ಅದು ಬರೋದಿಲ್ವಲ್ಲ? ಈ ದಿನ ನೀವು ಉಪಯೋಗಿಸಿಕೊಳ್ಳಬಹುದು. ನಾಳೆಗೋಸ್ಕರ, ದೇವರ ಕೃಪೆಗೋಸ್ಕರ ಎದುರು ನೋಡಬಹುದು, ನಿರೀಕ್ಷೆ ಇದೆ. ಪೌಲನು ಹೇಳ್ತಾನೆ, ಗತದಲ್ಲಿ ಅವನು ಎಷ್ಟು ಶ್ರಮೆ ಪಟ್ಟನೋ ನೋಡಿ. ಒಂದೊಂದು ಊರಲ್ಲಿ ಅವನು ಸೇವೆಗೋಸ್ಕರ ಹೋದಾಗ ಎಲ್ಲಿಯೂ ಕೂಡ ಅವನಿಗೆ ಈ ದಿನ ಇದ್ದಂತೆ ಮರ್ಯಾದೆ ಇರಲಿಲ್ಲ, ಆಹ್ವಾನ ಇರಲಿಲ್ಲ, ಆಹಾರ ಇರಲಿಲ್ಲ. ಆ ಊರಲ್ಲಿ ಹೀಗೆ ಹೊಡೆದ್ರು, ಈ ಊರಲ್ಲಿ ಹೀಗೆ ನಿಂದಿಸಿದ್ರು, ಆ ಊರಲ್ಲಿ ಹೀಗೆ ತಳ್ಳಿ ಹಾಕಿದ್ರು, ಈ ಊರಲ್ಲಿ ಹೀಗೆ ಬಾಧೆಪಡಿಸಿದ್ರು, ಆ ಊರಲ್ಲಿ ಹೀಗೆ ಜೈಲಲ್ಲಿ ಹಾಕಿದ್ರು, ಈ ಊರಲ್ಲಿ ಹೀಗೆ ದೂಷಿಸಿದ್ದಾರೆ, ಹೀಗೆ ಅಪಹಾಸ್ಯ ಮಾಡಿದ್ದಾರೆ, ಹೀಗೆ ನಿಂದಿಸಿದ್ದಾರೆ ಎಂದು ಅಂದುಕೊಂಡು ಕೂತ್ಕೊಂಡ್ರೆ ಅವನು ಮುಂದಕ್ಕೆ ಸಾಗ್ಲಿಕ್ಕಾಗ್ತಿರಲಿಲ್ಲ. ಆದರೆ ಗತವನ್ನು ಪೌಲನು ನೆನೆಸಿಕೊಳ್ಳಲಿಲ್ಲ. ಗತಕಾಲದಲ್ಲಿ ನೀವು ಎದುರಿಸಿರುವ ಕಷ್ಟಗಳನ್ನು ನೆನೆಸಿಕೊಳ್ಳಬೇಡಿ. ಅಷ್ಟೇ ಅಲ್ಲ, ಮನುಷ್ಯರು ನಿಮ್ಮ ಬಗ್ಗೆ ಏನು ಹೇಳ್ತಿದ್ದಾರೆಂದು ಹೆಚ್ಚಾಗಿ ಮನಸ್ಸಿನ ಮೇಲೆ ತೆಗೆದುಕೊಳ್ತಿದ್ದೀರಿ. ಎಲ್ಲರೂ ನನ್ನ ವಿಷಯದಲ್ಲಿ ಹೀಗನ್ನುತ್ತಿದ್ದಾರೆ ಎಂದು ಕುಗ್ಗಿ ಹೋಗ್ತಿದ್ದೀರೇ ಹೊರತು ದೇವರು ನನ್ನ ಕುರಿತು ಏನಂದುಕೊಳ್ತಿದ್ದಾರೆ, ಮನುಷ್ಯರು ಏನಂದುಕೊಂಡ್ರೆ ಏನು, ನನ್ನ ದೇವರ ಮುಂದೆ ನಾನು ಸರಿಯಾಗಿರಬೇಕೆಂಬ ಧ್ಯಾಸ ಇದ್ರೆ ನೀವು ಮುಂದಕ್ಕೆ ಸಾಗುತ್ತೀರಿ. ಗತದಲ್ಲಿರುವ ಬಾಧೆಗಳು, ಗತದಲ್ಲಿರುವ ನಿಂದೆಗಳು, ಗತದಲ್ಲುಂಟಾದ ಅವಮಾನಗಳು, ಗತದಲ್ಲಿ ಮಾಡಿರುವ ತಪ್ಪುಗಳು, ಅಂದರೆ ಹಿಂದಿನ ಸಂಗತಿಗಳನ್ನು ಮರೆತು ಬಿಡಿರಿ. ಮುಂದೆ ಇರುವ ಕರ್ತನು ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ, ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ, ನಿಮ್ಮನ್ನು ಅಪ್ಪಿಕೊಂಡು ನಿಮ್ಮನ್ನು ಮುದ್ದಾಡಲು ಸಿದ್ಧವಾಗಿದ್ದಾರೆ. ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನ ಸಂಗತಿಗಳಿಗೋಸ್ಕರ
ಎದೆ ಬಗ್ಗಿ ಓಡೋಣ. ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿದ್ದ ಯೋಸೇಫನು ನಮ್ಮೆಲ್ಲರಿಗೆ ಗೊತ್ತು. ಹೆಚ್ಚು ಕಡಿಮೆ ಚಿಕ್ಕಂದಿನಿಂದಲೇ ಯೋಸೇಫನು ಬಹಳ ಹೋರಾಟವನ್ನು ಎದುರಿಸುತ್ತಾನೆ. ಮನೆಯಲ್ಲಿಯೇ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿಯೇ. 10 ಮಂದಿ ಅಣ್ಣಂದಿರು ಏನಾದರೂ ಹೇಳಿದ್ರೆ ಗೇಲಿ ಮಾಡ್ತಾ ಇದ್ರು. ನನಗೆ ದೇವರು ದರ್ಶನ ಕೊಟ್ಟಿದ್ದಾರೆ ಅಂದಾಗ ಅಪಹಾಸ್ಯ ಮಾಡ್ತಿದ್ರು, ಇಲ್ಲವೇ ದೇವರು ನನ್ನೊಂದಿಗೆ ಮಾತಾಡ್ತಿದ್ದಾರೆ ಅನ್ನುವಾಗ ಪ್ರತಿಕಾರ ಬೆಳೆಸ್ಕೊಂಡ್ರು. ಅವರ ಕೆಟ್ಟತನದಲ್ಲಿ ಐಕ್ಯವಾಗುವುದಿಲ್ಲ, ತನ್ನ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾನೆ. ಅಂಥದರಲ್ಲಿ ತಂದೆಯೂ ಕೂಡ ಯೋಸೇಫನನ್ನು ಗುರುತಿಸುವುದಿಲ್ಲ. ಅಷ್ಟು ಮಾತ್ರವಲ್ಲ, ಅವನಿಗೆ ಅವಮಾನಪಡಿಸಿ ಕೈಕಾಲುಗಳನ್ನು ಕಟ್ಟಿ ಗುಂಡಿಯೊಳಗೆ ಎಸೆಯುವುದು ಮಾತ್ರವಲ್ಲ, ವ್ಯಾಪಾರಸ್ಥರಿಗೆ ಐಗುಪ್ತಕ್ಕೆ ಮಾರಿಬಿಡ್ತಾರೆ. ಐಗುಪ್ತದಲ್ಲಿ ಅವನು ಎಷ್ಟೋ ಕಷ್ಟಗಳನ್ನು ಎದುರಿಸ್ತಾನೆ. ಆ ಯೋಸೇಫನು ತನ್ನ ತಂದೆಯ ಮನೆಯಲ್ಲಿ ಒಬ್ಬ ಮುದ್ದಾದ ಮಗನಾಗಿ ಬೆಳೆದಂಥವನು ಐಗುಪ್ತ ದೇಶದಲ್ಲಿ ಒಬ್ಬ ಬಂದಿಯಾಳಾಗಿ ಬದುಕಬೇಕಾದ್ರೆ ಎಷ್ಟು ಕಷ್ಟ ನೋಡಿ. ಆದರೆ ಆ ಕಷ್ಟದಲ್ಲಿಯೂ ಕೂಡ ದೇವರು ಅವನ ಸಂಗಡ ಇದ್ದಾರೆ ಎಂಬುದಾಗಿ ನಂಬಿ ದೇವರ ಜೊತೆಯಿರುವಿಕೆಯನ್ನೇ ಕೋರಿಕೊಂಡ. ಅಲ್ಲಿಯೂ ಕೂಡ ನಿಂದರಹಿತನಾಗಿದ್ದರೆ ಅಲ್ಲಸಲ್ಲದ ನಿಂದೆಯನ್ನು ಹೋರಿಸಿ ಸೆರೆಮನೆಯೊಳಗಡೆ ಹಾಕಿಸುತ್ತಾರೆ. ಅಲ್ಲಿಯೂ ಕೂಡ ಆ ಒಂದು ಭಕ್ಷ್ಯದಾಯಕನಿಗೆ, ಪಾನದಾಯಕನಿಗೆ, ರಾಜನ ಸೇವಕರಾಗಿದ್ರಲ್ಲವೇ, ಅವರ ಕನಸಿನ ಅರ್ಥ ಹೇಳ್ತಾನೆ. ನನ್ನನ್ನು ಜ್ಞಾಪಕ ಮಾಡಿಕೊಂಡು ರಾಜನಿಗೆ ನನ್ನ ಬಗ್ಗೆ ಹೇಳು ಅಂತ ಅಂದರೆ ಅವರು ಕೂಡ 2 ವರ್ಷಗಳವರೆಗೂ ಮರೆತು ಹೋಗ್ತಾರೆ. ಕೊನೆಗೆ ಏನಾದ್ರೆ ಏನು, ದೇವರ ಮಹಾ ಯೋಜನೆಯ ಮೇರೆಗೆ ಸೆರೆಮನೆಯೊಳಗಡೆ ಇರುವ ಯೋಸೇಫನನ್ನು ಅರಮನೆಯೊಳಗೆ ಕರೆಸಿ ಕ್ಷೌರ ಮಾಡಿಸಿ ಅವನನ್ನು ಫರೋಹನ ಬಳಿಗೆ ಕರೆತಂದಾಗ ಫರೋಹನ ಕನಸಿನ ಅರ್ಥ ಹೇಳುತ್ತಾನೆ. ಅದರ ಅರ್ಥ ಯೋಸೇಫನು ವಿವರಿಸಿ ಹೇಳಿದಾಗ ಫರೋಹನು ಆಶ್ಚರ್ಯಗೊಂಡು, ಆ ಕೆಲಸವನ್ನು ನೀನೇ ನಿರ್ವಹಿಸು, 7 ವರ್ಷಗಳ ಸಮೃದ್ಧಿ ಆಹಾರ ಧಾನ್ಯವನ್ನು ಶೇಖರಿಸಿ ಬರಗಾಲದಲ್ಲಿ ಎಲ್ಲರಿಗೂ ಆ ಧಾನ್ಯ ಹಂಚುವ ಹಾಗೆ ಭದ್ರಪಡಿಸು ಅನ್ನುತ್ತಾನೆ. ನೀನೇ ಅದಕ್ಕೆ ಅಧಿಪತಿಯಾಗಿರು ಎಂದು ಫರೋಹನು ಹೇಳುತ್ತಾನೆ. ಆದಿಕಾಂಡ 40ನೇ ಅಧ್ಯಾಯ 40ನೇ ವಚನ ನೋಡಿ. ನೀನು ನನ್ನ ಮನೆಗೆ ಅಧಿಕಾರಿಯಾಗಿರಬೇಕು, ನನ್ನ ಪ್ರಜೆಗಳೆಲ್ಲರೂ ನಿನಗೆ ವಿಧೇಯರಾಗಿರುವರು, ಸಿಂಹಾಸನದ ವಿಷಯದಲ್ಲಿ ಮಾತ್ರವೇ ನಾನು ನಿನಗಿಂತಲೂ ದೊಡ್ಡವನಾಗಿರುವೆನು ಎಂದು ಯೋಸೇಫನಿಗೆ ಹೇಳಿದನು. ಮತ್ತು ಫರೋಹನು, ನೋಡು, ಐಗುಪ್ತ ದೇಶದ ಮೇಲೆಲ್ಲಾ ನಿನ್ನನ್ನು ಅಧಿಪತಿಯನ್ನಾಗಿ ನೇಮಿಸಿದ್ದೇನೆಂದು ಯೋಸೇಫನಿಗೆ ಹೇಳಿದನು. ಆಗ ಅವನ ವಯಸ್ಸು ಹೆಚ್ಚು ಕಡಿಮೆ 30 ವರ್ಷ ಆಗಿತ್ತು ಎಂದು 46ನೇ ವಚನ ಹೇಳುತ್ತೆ. ಅಂದರೆ 30 ವರ್ಷದ ವಯಸ್ಸಿನವರೆಗೂ ಅನೇಕ ಬಾಧೆಗಳು, ನಾನಾ ವಿಧವಾದ ನಿಂದೆಗಳು, ಅವಮಾನಗಳು, ವೇದನೆ, ಅಷ್ಟು ಮಾತ್ರವಲ್ಲ ಎಷ್ಟೋ ಅಪನಿಂದನೆಗಳು, ಇತರರ ಕೋಪಕ್ಕೆ, ಇತರರ ಹೊಟ್ಟೆಕಿಚ್ಚಿಗೆ ಯೋಸೇಫನು ಬಲಿಯಾದ. ಎಷ್ಟೊಂದು ರೀತಿಯಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ ಅವನನ್ನು ವೇದನೆಗೊಳಿಸುತ್ತಾರೆ. ಆ ಬಾಧೆಗಳೆಲ್ಲ ನೆನೆಸುತ್ತಾ ಕೂತ್ಕೊಂಡ್ರೆ ಅವನು ಬದುಕಲಾರನು. ಆದರೆ ದೇವರ ಮೇಲೆ ನಿರೀಕ್ಷೆ ಇಡುತ್ತಾನೆ. ಅವನಿಗೆ 30 ವರ್ಷ ಆದಾಗ ಸೆರೆಮನೆಯಿಂದ ಹೊರಗೆ ತಂದಾಗ ಐಗುಪ್ತ ದೇಶದ ಮೇಲೆಲ್ಲ ಅವನಿಗೆ ಅಧಿಕಾರಿಯನ್ನಾಗಿ ನೇಮಿಸಿದಾಗ, ಅವನ ಬಾಧೆಗಳೆಲ್ಲ ತೀರಿ ಹೋದಾಗ, ಅವನಿಗೆ ವಿವಾಹವಾದ ನಂತರ ದೇವರು ಒಬ್ಬ ಮಗನನ್ನು ಅನುಗ್ರಹಿಸಿದರು. ಇದೇ ಆದಿಕಾಂಡದ ಪುಸ್ತಕ 41ನೇ ಅಧ್ಯಾಯ 50ನೇ ವಚನ. ಬರಗಾಲ ಬರುವುದಕ್ಕಿಂತ ಮುಂಚೆ ಯೋಸೇಫನಿಗೆ 2 ಗಂಡು ಮಕ್ಕಳು ಹುಟ್ಟಿದರು. ಇವರು ಓನ್ ಪಟ್ಟಣದ ಆಚಾರ್ಯನಾಗಿದ್ದ ಫೊಟಿಫರನ ಮಗಳಾದ ಆಸನಾತೆ ಎಂಬಾಕೆಯಲ್ಲಿ ಅವನಿಗೆ ಹುಟ್ಟಿದರು. ಆಗ ಯೋಸೇಫನು, ನಾನು ನನ್ನ ಎಲ್ಲಾ ಕಷ್ಟವನ್ನು, ತಂದೆಯ ಮನೆಯನ್ನು ಮರೆತು ಬಿಡುವಂತೆ ಮಾಡಿದರು ಎಂದು ಹೇಳಿ ತನ್ನ ಚೊಚ್ಚಲ ಮಗನಿಗೆ ಮನಸ್ಸೇ ಎಂಬ ಹೆಸರಿಟ್ಟನು. ದೇವರು ನನಗೆ ಸಮಸ್ತ ಬಾಧೆಯನ್ನು, ನನ್ನ ತಂದೆಯ ಮನೆಯವರಿಂದ ಉಂಟಾದ ದುಃಖವನ್ನು ಮರೆತು ಹೋಗುವಂತೆ ಮಾಡಿದ್ದಾರೆ ಎಂದು ಹೇಳಿ ತನ್ನ ಹಿರಿಮಗನಿಗೆ, ಅಂದರೆ ದೊಡ್ಡ ಮಗನಿಗೆ ಮನಸ್ಸೇ, ಅಂದರೆ ಮರೆತು ಹೋಗುವುದು ಎಂಬ ಅರ್ಥ ಕೊಡುವ ಮನಸ್ಸೇ ಎಂಬ ಹೆಸರಿಡುತ್ತಾನೆ. ಆನಂತರ ದೇವರು ನನಗೆ ಬಾಧೆಯುಂಟಾದ ದೇಶದಲ್ಲೇ ದೇವರು ನನಗೆ ಅಭಿವೃದ್ಧಿಯನ್ನುಂಟು ಮಾಡಿದ್ದಾರೆ ಎಂದು ಹೇಳಿ, ನಾನು ಬಾಧೆ ಪಟ್ಟಿರುವ ದೇಶದಲ್ಲಿಯೇ ದೇವರು ನನಗೆ ಅಭಿವೃದ್ಧಿಪಡಿಸಿದ್ದಾರೆ ಎಂದು ಹೇಳಿ 2ನೇ ಮಗನಿಗೆ ಎಫ್ರಾಯಿಮ್ ಎಂಬ ಹೆಸರಿಟ್ಟನು. ಎಫ್ರಾಯಿಮ್ ಅಂದರೆ ಅಭಿವೃದ್ಧಿ. ನಿಮ್ಮ ದುಃಖದ ದಿನಗಳು ಸಮಾಪ್ತವಾದವು. ನಿಮ್ಮ ಶೋಧನೆಯ ಸಮಯದಲ್ಲಿ ನೀವು ಕಾದುಕೊಂಡಿದ್ದೀರಿ, ನೀವು ನಿಂತಿದ್ದೀರಿ ಹಾಗೂ ಶೋಧನೆ ಜಯಿಸಿದ್ದೀರಿ. ಆದುದರಿಂದ ನೀವು ಧನ್ಯರು ಎನ್ನುವ ರೀತಿಯಲ್ಲಿ ಯೋಸೇಫನ ಜೀವಿತದಲ್ಲಿ ಆ ದುಃಖದ ದಿನಗಳು, ಅವನಿಗೆ ಅಪಕಾರ ಮಾಡಿದಂಥವರು, ಅವನಿಗೆ ಕೇಡು ಮಾಡಿದಂಥವರು,
ಅವನಿಗೆ ಬಾಧೆ ಪಡಿಸಿದಂಥವರು, ಅವನಿಗೆ ನಿಂದನೆ ಮಾಡಿದಂಥವರು. ಎಷ್ಟೇ ಜನ ಇದ್ರೂ ಕೂಡ ಅಧಿಕಾರ ಬಂದಾಗ ಅವರನ್ನು ಜ್ಞಾಪಕ ಮಾಡಿಕೊಳ್ಳಲಿಲ್ಲ, ಅವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲಿಲ್ಲ, ಕಕ್ಷ ಸಾಧಿಸಿಕೊಳ್ಳಲಿಲ್ಲ. ಆದರೆ ಗತಕಾಲದಲ್ಲಿ ಅವರು ಉಂಟು ಮಾಡಿದ ಹಾನಿಯನ್ನೆಲ್ಲ ಮರೆತು ಹೋಗಿ ಪ್ರೀತಿ ತೋರಿಸುತ್ತಾನೆ. ಯಾವ ಅಣ್ಣಂದಿರು ಅವನ ಕೈಕಾಲುಗಳನ್ನು ಕಟ್ಟಿ ಗುಂಡಿಯೊಳಗೆ ಎಸೆದಿದರೋ ಅದೇ ಅಣ್ಣಂದಿರು ಚೀಲ ಹಿಡಿದುಕೊಂಡು ಧಾನ್ಯಕ್ಕೋಸ್ಕರ ಯೋಸೇಫನ ಮುಂದೆ ನಿಂತುಕೊಂಡಾಗ ಐಗುಪ್ತ ದೇಶದ ಪ್ರಧಾನಿಯಾಗಿರುವಂತಹ ಯೋಸೇಫನು ಒಂದು ಕಾಲದಲ್ಲಿ ಅವನಿಗೆ ಅನಾಥನನ್ನಾಗಿ ಮಾಡಿ ಮಾರಿಬಿಟ್ಟು ಹಿಂಸಿಸಿದ ಅಣ್ಣಂದಿರು ಅವನ ಮುಂದೆ ಬಂದಾಗ ಅವರಿಗೆ ಅವಮಾನಪಡಿಸಲಿಲ್ಲ, ಅವರನ್ನು ಹೀನಪಡಿಸಲಿಲ್ಲ, ಕಕ್ಷ ಸಾಧಿಸಲಿಲ್ಲ. ಅವರಿಗೆ ಹೇಳುತ್ತಾನೆ, ನೀವು ನನ್ನನ್ನು ಐಗುಪ್ತಕ್ಕೆ ಮಾರಿಬಿಟ್ಟದ್ದಕ್ಕಾಗಿ ನೀವು ಭಯಪಡಬೇಡಿರಿ, ನೀವು ಗಾಬರಿ ಪಡಬೇಡಿರಿ. ದೇವರೇ ಇದೆಲ್ಲವನ್ನು ನೇಮಿಸಿಟ್ಟಿದ್ದಾರೆ, ನಾನೇ ಯೋಸೇಫನು ಎಂಬುದಾಗಿ ಅವರನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸಿ ಮುದ್ದಿಟ್ಟಿರುವುದನ್ನು ಬೈಬಲಲ್ಲಿ ನೋಡ್ತೇವೆ. ಹೌದು, ನಿಮಗೆ ಅಪಕಾರ ಮಾಡಿದವರನ್ನು ಕ್ಷಮಿಸಬೇಕು. ಬೈಬಲ್ ಹೇಳ್ತದೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸುತ್ತಾರೆ. ನಮಗೆ ಅಪರಾಧ ಮಾಡಿದವರನ್ನು ಕ್ಷಮಿಸಿದರೆ ನಮ್ಮ ಅಪರಾಧಗಳನ್ನು ದೇವರು ಕ್ಷಮಿಸುತ್ತಾರೆ. ನಿಮ್ಗೆ ಯಾರಾದರೂ ಕೇಡು ಮಾಡಿದ್ರೆ ಅವರ ಸಂಗತಿ ಮರೆತು ಹೋಗ್ರಿ. ಅವರ ಕೇಡು ಮರೆತು ಹೋಗಿ ಅವರನ್ನೂ ಅಲ್ಲ, ಆ ಕೇಡನ್ನು ಮರೆತು ಹೋಗ್ರಿ. ಅವರು ಮಾಡಿದ ಹಾನಿ ಮರೆತು ಹೋಗ್ರಿ, ಅವರಿಗೆ ಮೇಲನ್ನೇ ಮಾಡಿರಿ. ಯಾಕೆಂದರೆ ದೇವರು ನಮ್ಮ ಸಂಗಡ ಇದ್ದಾರೆ. ಯೇಸುವಿನ ಗುಣಲಕ್ಷಣಗಳನ್ನು ಹೊಂದಿದಂಥವರು ಯೇಸುವಿನ ಹಾಗೆ ಕ್ಷಮಿಸಿ ಮರೆತು ಹೋಗ್ತಾರೆ. ಬಹಳಷ್ಟು ಸಾರಿ ಇತರರು ನಮಗೆ ಕ್ಷಮಾಪಣೆ ಕೇಳಿದಾಗ ಕ್ಷಮಿಸಿದ್ದೇವೆ ಅನ್ನುತ್ತೇವೆ, ಆದರೆ ಮತ್ತೆ ಕೋಪ ಬಂದಾಗ ಅವಾಗ ಇದೇ ರೀತಿ ಮಾಡಿದ್ರಿ ಎಂದು ಮತ್ತೆ ಎಲ್ಲವನ್ನೂ ತಿರುಗಿ ಮಾತಾಡ್ತೇವೆ, ಎತ್ತಿ ತೋರಿಸ್ತೇವೆ. ಯೇಸು ನಮ್ಮನ್ನು ಕ್ಷಮಿಸುವುದು ಮಾತ್ರವಲ್ಲದೆ ಮರೆತು ಹೋಗ್ತಾರೆ. ಗತವನ್ನು ಮರೆಯಲಾರದೆ ನೀವು ಮುಂದಕ್ಕೆ ಸಾಗಲಾರಿರಿ. ಗತದಲ್ಲಿ ನಷ್ಟ ಹೋದಿರೇನೋ, ಮೋಸ ಹೋದಿರೇನೋ, ಅವಮಾನಕ್ಕೊಳಗಾದಿರೇನೋ, ನಿಂದೆಗೆ ಒಳಗಾದ್ರೇನೋ, ಬಾಧೆಗೆ ಒಳಗಾದ್ರೇನೋ, ಅದನ್ನೇ ನೀವು ಹಿಡಿಯಬಾರದು. ಈಗೋ ನಾನೊಂದು ನೂತನ ಜೀವಿತ ಕೊಡ್ತೇನೆಂದು ಹೇಳಿದ ದೇವರಿದ್ದಾರಲ್ಲವೇ. ಪೌಲನು ಹೇಳ್ತಾನೆ, ತಾನು ಪಟ್ಟ ಹಿಂಸೆಯನ್ನು, ಸೇವೆಯಲ್ಲಿ ಅವನಿಗುಂಟಾದ ಹಿಂಸೆ ನೆನೆಸಿಕೊಂಡು ಸೇವೆ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಹೇಳ್ತಾನೆ, ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳಿಗಾಗಿ ಎದೆ ಬಗ್ಗೆ ಓಡುತ್ತೇನೆ ಅನ್ನುತ್ತಾನೆ. ಗತ ಮುಖ್ಯವಲ್ಲ, ಆದರೆ ನನಗೋಸ್ಕರ ಯೇಸು ಯಾವ ಪ್ರಣಾಳಿಕೆಯುಳ್ಳವರಾಗಿದ್ದಾರೋ ಎಂದು ಅರಿಯುವುದು ಮುಖ್ಯವಾಗಿದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಮೇಲುಂಟಾಗುವಂತೆ ನಿಮ್ಮ ವಿಷಯದಲ್ಲಿ ನಾನು ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡಿದ್ದೇನೆ, ಅವು ಹಾನಿಕರವಾದ ಯೋಚನೆಗಳಲ್ಲ ಎಂದು ಹೇಳಿದ ದೇವರ ಯೋಚನೆ ಅರಿತುಕೊಳ್ಳುವ ಹಾಗೆ ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳಿಗಾಗಿ ಎದೆಬಗ್ಗಿ ಓಡುವುದನ್ನು ಕಲಿಯುವುದಾದರೆ ನಮ್ಮ ಜೀವಿತದಲ್ಲಿ ದೇವರ ಪ್ರಣಾಳಿಕೆಗಳನ್ನು ನೆರವೇರಿಸುವವರಾಗಿರ್ತೇವೆ, ಗಮ್ಯಕ್ಕೆ ಸೇರುವವರಾಗಿರುತ್ತೇವೆ, ಕರ್ತನಿಂದ ಮೆಚ್ಚುಗೆಯನ್ನು ಹೊಂದುವವರಾಗಿರುತ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಹಳೆ ಸಂಗತಿಗಳನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಕುಗ್ಗಿ ಹೋಗುತ್ತಾ ಇರುವಂಥದ್ದು, ಅವಮಾನದೊಂದಿಗೆ ತುಂಬಿದವರಾಗಿ ಅವುಗಳನ್ನೇ ನೆನೆಸಿಕೊಳ್ಳುತ್ತಾ ತೊಂದರೆಗೆ ಒಳಪಡುತ್ತಾ ಇರೋದು, ಇತರರು ಮಾಡಿದ ಕೇಡನ್ನು ನೆನೆಸಿಕೊಂಡು ಕೋಪ, ಪ್ರತಿಕಾರ, ಅಸೂಯೆಯಿಂದ ತುಂಬಿಕೊಂಡಿರುವಂಥದ್ದು, ಮುಂದಕ್ಕೆ ಸಾಗಲಾರದ ಹಾಗೆ ಆಧ್ಯಾತ್ಮಿಕ ಜೀವಿತದಲ್ಲಿ ಎಲ್ಲಿ ಇದ್ದೇವೋ ಅಲ್ಲಿಯೇ ಇರುವ ಸ್ಥಿತಿಯಲ್ಲಿದ್ದೇವೆ, ಅಲ್ಪ ಸ್ವಲ್ಪದ ಸ್ಥಿತಿಯಲ್ಲಿಯೇ ಬಿದ್ದಿದ್ದೇವೆ. ಪೌಲನ ಹಾಗೆ ನಾವು ಕೂಡ ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳಿಗಾಗಿ ಎದೆ ಬಗ್ಗೆ ಓಡುವ ಹಾಗೆ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಪ್ರತಿ ಪಾಪವನ್ನು ಮತ್ತೊಮ್ಮೆ ನಮ್ಮ ದೃಷ್ಟಿಯ ಮುಂದೆ ಬರಲಾರದ ಹಾಗೆ, ನಮ್ಮ ಹಳೆಯ ಜೀವಿತವು ಹೂಣಿಡಲ್ಪಟ್ಟಿದೆ ಎಂದು, ನೂತನ ವ್ಯಕ್ತಿಯಾಗಿ ನಾನು ಕ್ರಿಸ್ತನಿಗೋಸ್ಕರ ಬದುಕುತ್ತಿದ್ದೇನೆ ಎಂಬ ವಿಷಯವನ್ನು ಜ್ಞಾಪಕದಲ್ಲಿಟ್ಕೊಂಡು ಹಿಂದಕ್ಕೆ ನೋಡದೆ ಮುಂದಕ್ಕೆ ಸಾಗುವ ಹಾಗೆ ನಂಬಿಕೆಯನ್ನು, ಭಕ್ತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರೆಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮೆಲ್ಲರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಹಾಗೂ ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ತಪ್ಪದೇ ದೇವರು ನಮಗೆ ಸಹಾಯ ಮಾಡ್ತಾರೆ. ಆಧ್ಯಾತ್ಮಿಕ ಜೀವಿತದಲ್ಲಿ ಮುಂದೆ ಸಾಗಬೇಕಾದರೆ ಹಿಂದಿನ ಸಂಗತಿಗಳನ್ನು ಮರೆತು ಯೇಸುವನ್ನೇ ದೃಷ್ಟಿಸುತ್ತಾ ಗಮ್ಯಕ್ಕೆ ಸೇರುವ ಹಾಗೆ ದೇವರ ಕೃಪೆಗಾಗಿ ಬೇಡಿಕೊಳ್ಳಬೇಕೆಂದು
ಕರ್ತನು ಹೇಳುತ್ತಾ ಇರುವುದರಿಂದ ಅದೇ ರೀತಿಯಾಗಿ ನಾವು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದೋಣ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುದ್ಧ ಆದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.